ಇನ್ನು ಹೊನ್ನಾವರದ ನ್ಯೂ ಇಂಗ್ಲಿಷ್ ಸ್ಕೂಲ್ ಸಭಾಭವನದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ತಾಲೂಕು ಘಟಕದ ಸಂಯುಕ್ತಾಶ್ರಯದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯ ಕನ್ನಡ ಭಾಷಾ ವಿಷಯದಲ್ಲಿ 100ಕ್ಕೆ 100 ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಗೌರವಿಸಿ ಅಭಿನಂದಿಸಲಾಯಿತು. ಪಟ್ಟಣದ ನ್ಯೂ ಇಂಗ್ಲಿಷ್ ಸ್ಕೂಲ್ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ಹಿರಿಯ ಸಾಹಿತಿಗಳಾದ ಶ್ರೀಪಾದ್ ಶೆಟ್ಟಿ ಅವರು ಸಸಿಗೆ ನೀರೆರೆಯುವ ಮೂಲಕ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಶ್ರೀಪಾದ್ ಶೆಟ್ಟಿ ಅವರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯಲ್ಲಿ 100 ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಅಭಿನಂದಿಸುವ ಕೆಲಸವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕಾ ಮಟ್ಟದಲ್ಲಿ ಮಾಡುತ್ತಿರುವುದು ಖುಷಿ ನೀಡಿದೆ. ಪ್ರತಿಭೆ ಅನ್ನೋದು ಎಲ್ಲರಲ್ಲೂ ಇರುವುದಿಲ್ಲ. ಕನ್ನಡ ಭಾಷೆ, ಶಾಲೆ, ನಾಡು ನುಡಿ ಉಳಿಸಿ ಬೆಳೆಸುವ ಕೆಲಸ ಮಾಡಬೇಕಿದೆ. ಕನ್ನಡ ಭಾಷೆಯನ್ನು ನಮ್ಮೊಳಗೆ ಆಹ್ವಾನಿಸಿಕೊಳ್ಳಬೇಕು. ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ, ಮಕ್ಕಳನ್ನು ಆಸ್ತಿಯಾಗಿ ಮಾಡಿ. ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸಿ ಎಂದು ಪಾಲಕರಿಗೆ ಕಿವಿಮಾತು ಹೇಳಿದ್ರು. ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ಕಿತ್ತೂರು ರಾಣಿ ಚೆನ್ನಮ್ಮನೇ ಯಾಕಂದ್ರೆ ಅವರಿಗೆಲ್ಲ ತಾಕತ್ತಿದೆ, ಎಲ್ಲವನ್ನ ಪಡ್ಕೊಳ್ಳುವ ಶಕ್ತಿಯೂ ಇದೆ. ಹಾಗೆಯೇ ಕುಮಾರಿ ಸಾನ್ವೀರ PUCಯಲ್ಲಿ ಅತ್ಯಂತ ಸಮರ್ಥನ ಸಹೋದರ, ಆಕೆಯನ್ನು ಸನ್ಮಾನಿಸ್ತಾ ಇದ್ವಿ. ಬಹಳ ಸಂತೋಷ. ಆಮೇಲೆ SSLCಯಲ್ಲಿ ಕನ್ನಡದಲ್ಲಿ ಹೆಚ್ಚು ಅಂಕ ಗಳಿಸಿದಂಥ ನಿಮ್ಮೆಲ್ಲರನ್ನ ಸನ್ಮಾನಿಸುವಂಥ ಒಂದು ಸಂದರ್ಭ ಇದೆ. ಯಾಕಂದ್ರೆ ನಾನು ಭಾಳ ಹೊತ್ತು ಮಾತಾಡೋದು, ನನಗೆ 2 ವೇಷ ಇದೆ. ಈಗ ಸಾಮಾನ್ಯವಾಗಿ ಈ ಕೃಷ್ಣನ ಪಾತ್ರ ಮಾಡಿದವನು ಅವನು ಸಂಧಾನದಲ್ಲೂ ಇರ್ತಾನೆ ಮತ್ತು ಗದಾಯುದ್ಧಕ್ಕೂ ಅದೇ ಸಂಧಾನ ಮತ್ತು ಗದಾಯುದ್ಧ ಇರ್ತದೆ. ಕೃಷ್ಣ ಸಂಧಾನದಲ್ಲೂ ಬಂತು, ಆಮೇಲೆ ಗದಾಯುದ್ಧಕ್ಕೂ ಅದೇ ವೇಷದಲ್ಲೇ ಬರ್ಬೋದು. ಹಾಗೆ ನನಗೆ 2 ಪಾತ್ರ. ಒಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವಂಥ ನಾನು ಸಮಯದ ಮಿತಿಯಲ್ಲೇ ಮಾಡ್ತೇನೆ. 2ನೇದಾಗಿ ನಾನು ಇವರ ಹೆಜ್ಜೆ ಗೆಜ್ಜೆ ಎನ್ನುವ ನನ್ನ ಗೆಳೆಯ ಸುರೇಶ್ ನಾಯ್ಕರ ಆ ಪುಸ್ತಕವನ್ನು ಬಿಡುಗಡೆ ಮಾಡಿ. ಬಹುಶಃ ಇಂಥದ್ದೆಲ್ಲ ಈ ಇಳಿ ವಯಸ್ಸಿನಲ್ಲಿ ಬಂದಾಗೆಲ್ಲ ಒಂಥರ ಖುಷಿ ಆಗ್ತದೆ. ಹಾಗೆಯೇ ಇದು ಈ ಸಭಾಭವನ ಎಷ್ಟು ಚಂದ ಕಟ್ಟಿದ್ದಾರೆ ನ್ಯೂ ಇಂಗ್ಲಿಷ್ ಸ್ಕೂಲ್ ಆಡಳಿತ ಮಂಡಳಿ ಅಂತ ನನಗೆ ಬಹಳ ಖುಷಿಯಾಗಿದೆ. ಇನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ GS ನಾಯ್ಕ್ ಮಾತನಾಡಿ, ಮಾತೃಭಾಷೆಯನ್ನು ಎಷ್ಟು ಪ್ರೀತಿಸುತ್ತಿದ್ದೇವೋ ನಾಡ ಭಾಷೆಯನ್ನು ಕೂಡ ಅಷ್ಟೇ ಪ್ರೀತಿಸಬೇಕು. ಯಾಕಂದ್ರೆ ರಾಜ್ಯದಲ್ಲೇ ಕನ್ನಡ ಭಾಷೆಯ ಸ್ಥಾನಮಾನ ಕಡಿಮೆಯಾಗಿದೆ. ಆದ್ದರಿಂದ ಸನ್ಮಾನಿತ ಮಕ್ಕಳು ಮುಂದಿನ ದಿನಗಳಲ್ಲಿ ಕಸಾಪ ನಿಮ್ಮನ್ನು ಸನ್ಮಾನಿಸಿದ್ದನ್ನು ಮರೆಯಬೇಡಿ. ಕನ್ನಡಕ್ಕಾಗಿ ಕೆಲಸ ಮಾಡಿ ಅದರ ಋಣ ತೀರಿಸಿ ಎಂದು ಹೇಳಿದರು. ಇವತ್ತು ಏನಾಗ್ತಾ ಇದೆ ಅಂದರೆ, ನಮ್ಮ ನಾಡಿನಲ್ಲೇ ಇದು ನಮ್ಮ ಭಾಷೆಗೆ ಗೌರವ ಕಡಿಮೆ ಆಗ್ತದೆ. ನಮಗಿದು ಅರ್ಥ ಆಗಬೇಕು ಅಂದ್ರೆ ನಾವು ಬೆಂಗಳೂರಿಗೆ ಹೋಗ್ತೀವಿ. ನಾನು ಸುಮಾರು 94ನೇ ಇಸ್ವಿಯಲ್ಲಿ ಬೆಂಗಳೂರಿನಲ್ಲಿ ಒಂದು ಖಾಸಗಿ ಶಾಲೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ನನ್ನ ಸಬ್ಜೆಕ್ಟು ವಿಜ್ಞಾನ. ನನ್ನನ್ನು ವಿಜ್ಞಾನ ಕಲಿಸಲಿಕ್ಕೆ ಅಂತವರು ನೇಮಿಸಿಕೊಂಡು 5ನೇ ಕ್ಲಾಸ್ನಲ್ಲಿ ಕನ್ನಡ ಕಲಿಸಲಿಕ್ಕೆ ಯಾರೂ ರೆಡಿ. 5ನೇ ಕ್ಲಾಸಲ್ಲಿ ಕನ್ನಡ ಟೀಚರ್ ಕೊಡ್ತಾರೆ. ಯಾರು ಕೇಳಿದ್ರು ನಾನು ಕಲಿಸೋದಿಲ್ಲ, ನನಗೆ ಬರೀ 3 ಪೀರಿಯಡ್ ಇತ್ತು. ನಾನು ಹೇಳಿದೆ, ಸರ್ ನಾನು ಕಲಿಸ್ತೀನಿ ಕನ್ನಡ. ನನಗೆ ಕನ್ನಡದಲ್ಲಿ ಮೊದಲಿಂದನೂ ಕನ್ನಡದಲ್ಲೇ ಭಾಳ ಆಸಕ್ತಿ. KSR ಅಂತಕೊಂಡು SKP ಒಂದು ಸರ್ ಇದ್ದಾರೆ, ಈಗಲಿದ್ದಾರೆ. ಅವರಿಗೆ ಕನ್ನಡದಲ್ಲಿ ನಾನು ನ್ಯಾಯ. ಇದೇ ವೇದಿಕೆಯಲ್ಲಿ ಸಾಹಿತಿ ಸುರೇಶ್ ನಾಯಕ್ ಅವರು ಬರೆದ ಹೆಜ್ಜೆ ಎಂಬ 8ನೇ ಕೃತಿಯನ್ನು ಹಿರಿಯ ಸಾಹಿತಿಗಳು ಶ್ರೀಪಾದ್ ಶೆಟ್ಟಿ ಅವರು ಬಿಡುಗಡೆಗೊಳಿಸಿದರು. ಕಸಾಪ ಜಿಲ್ಲಾಧ್ಯಕ್ಷರಾದ BN ವಾಸರೆ ಅವರು ಮಾತನಾಡಿ, ಕಳೆದ 3 ವರ್ಷಗಳಿಂದ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದೇವೆ.
ಕನ್ನಡ ಮಕ್ಕಳನ್ನು ಪ್ರೋತ್ಸಾಹಿಸುವುದು ಕೆಲ ಪ್ರಾಂತ್ಯಗಳಲ್ಲಿ ನಮ್ಮ ಭಾಷೆಯ ಅಂತ್ಯವಾಗುತ್ತಿದೆ ಎಂದು ಎನ್ನಿಸುತ್ತಿದೆ. ಆದ್ದರಿಂದ ಈ ಕಾರ್ಯಕ್ರಮದ ಮೂಲಕ ನಿಮ್ಮ ಎದೆಯಲ್ಲಿ ಕನ್ನಡದ ಬೀಜವನ್ನು ಬಿತ್ತುವ ಮೂಲಕ ಮುಂದಿನ ದಿನಗಳಲ್ಲಿ ಕನ್ನಡಕ್ಕೆ ಹೆಚ್ಚೆಚ್ಚು ಬೆಳೆಸುವಂತಾಗಲಿ ಎನ್ನುವುದೇ ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಪ್ರತಿಭೆ ಯಾರ ಸ್ವತ್ತಲ್ಲ, ಎಲ್ಲರಲ್ಲೂ ಕನ್ನಡ ಪ್ರತಿಭೆ ಇದೆ. ನಮ್ಮ ಭಾಷೆಯ ಬಗ್ಗೆ ಇರುವ ಕೀಳಿರಿಮೆಯನ್ನು ತೆಗೆದುಹಾಕಬೇಕು. ಸಾಧನೆಗೆ ಯಾವ ಮನೆ ಭಾಷೆಯೂ ಅಡ್ಡ ಬರುವುದಿಲ್ಲ. ಈ ಕಾರ್ಯಕ್ರಮ ಸಾರ್ಥಕತೆಯಾಗಬೇಕಾದ್ರೆ ಸನ್ಮಾನಿತರು ಮುಂದಿನ ದಿನಗಳಲ್ಲಿ ಸಾಧಕರಾಗಿ ಈ ವೇದಿಕೆ ಮೇಲಿದ್ದರೆ ಅದು ಈ ಕಾರ್ಯಕ್ರಮದ ಸಾರ್ಥಕತೆ ಎಂದು ಹೇಳಿದರು. ಟೈಟಲ್ ಹಾಕಿದ್ದೀವಿ, ಸನ್ಮಾನ ಕಾರ್ಯಕ್ರಮ ಅಂತೇಳಿ ಎಲ್ಲೂ ಬರ್ತಿಲ್ಲ, ಪ್ರತಿಭಾ ಪುರಸ್ಕಾರ ಅಂತಲೂ ಬರ್ತಿಲ್ಲ, ಅಭಿನಂದನಾ ಕಾರ್ಯಕ್ರಮ ಅಂತ ಬರ್ತಿದ್ದೀವಿ. ಬಹಳ ಪ್ರಜ್ಞಾಪೂರ್ವಕವಾಗಿ ಆ ಟೈಟಲನ್ನು ಕೊಟ್ಟಿದ್ದೀವಿ. ನಮಗೂ ಕೂಡ ನಿಮ್ಮನ್ನು ಬಹಳ ದೊಡ್ಡದಾಗಿ ಸನ್ಮಾನಿಸಬೇಕೆಂಬ ಆಸೆ ಇತ್ತು. ದೊಡ್ಡ ಮೆಮೊಂಟೋ ಕೊಡಬೇಕು, ದೊಡ್ಡ ಸಾಧ್ಯ ಆದರೆ ಕಾಶ್ಮೀರಿ ಶಾಲನ್ನೇ ಹಾಕಬೇಕು, ಏನೇನೋ ಒಂದಿಷ್ಟು ಕಾಣಿಕೆಯನ್ನು ಕೊಡಬೇಕು ಅಂತ. ಆದರೆ ಕನ್ನಡ ಸಾಹಿತ್ಯ ಪರಿಷತ್ತು ಕೋತಾ ಖಾತೆಯಲ್ಲಿ ಇರುವುದರಿಂದ ನಾವು ಸ್ಥಳೀಯ ಸಂಪನ್ಮೂಲಗಳನ್ನು ದಾನಿಗಳನ್ನು ಹಿಡ್ಕೊಂಡು ಈ ಕಾರ್ಯಕ್ರಮವನ್ನು ಇಡೀ ಜಿಲ್ಲೆಯಲ್ಲಿ ಸಂಘಟಿಸ್ತಾ ಇರೋದ್ರಿಂದ ನಮ್ಮ ಈ ವೇದಿಕೆ ಒಳಗಡೆ ನಿಮಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೇವೆ. ಕನ್ನಡದ ಶಾಲು ಅಂದರೆ ಇದು ಈ ನಾಡಿನ ಅಸ್ಮಿತೆ. ಆ ಗೌರವವನ್ನು ನಿಮಗೆ ಕೊಟ್ಟಿದ್ದೇವೆ. ಅದನ್ನು ಅತ್ಯಂತ ಪ್ರೀತಿಯಿಂದ ತಾವು ಸ್ವೀಕರಿಸಿದ್ದೀರಿ ಅಂತ ತಿಳ್ಕೊಂಡಿದ್ದೀವಿ. ಹಾಗಾದರೆ ಕನ್ನಡ ಸಾಹಿತ್ಯ ಪರಿಷತ್ತು ಈ ಅಭಿನಂದನೆಯನ್ನು ಯಾಕೆ ಮಾಡಬೇಕಿತ್ತು? ನಾವು ಕಳೆದ 3 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೀವಿ. ಮೊದಲ ವರ್ಷದಲ್ಲಿ 1250 ವಿದ್ಯಾರ್ಥಿಗಳನ್ನು ಜಿಲ್ಲೆಯಾದ್ಯಂತ ಸನ್ಮಾನಿಸಿದ್ವಿ. 2023ರಲ್ಲಿ ಅದು 1100ಕ್ಕೆ ಬಂತು. ಈ ಬಾರಿ 800 ವಿದ್ಯಾರ್ಥಿಗಳನ್ನ ಇಡೀ ಜಿಲ್ಲೆಯಾದ್ಯಂತ ಸನ್ಮಾನಿಸ್ತಾ ಇದ್ದೀವಿ. ಈ ವೇಳೆ ಕನ್ನಡ ಭಾಷೆಯಲ್ಲಿ 100ಕ್ಕೆ 100 ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಹಾಗೂ ಕನ್ನಡ ಉಪನ್ಯಾಸಕರನ್ನು ಸನ್ಮಾನಿಸಲಾಯಿತು. ಹಾಗೂ ಪಿಯುಸಿಯಲ್ಲಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದ ಹೊನ್ನಾವರದ ಸಾನ್ವಿರಾವ್ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ವಿಜೇತ ಶುಭಾ ಸಬಾಯಿತ್ ಅವರನ್ನು ಕಸಾಪ ವತಿಯಿಂದ ಸನ್ಮಾನಿಸಲಾಯಿತು. ಈ ವೇಳೆ ಕಾರ್ಯಕ್ರಮದಲ್ಲಿ ಸಾಹಿತಿ ಸುರೇಶ್ ನಾಯ್ಕ್, ಜಿಲ್ಲಾ ಕಸಾಪ ಗೌರವ ಕಾರ್ಯದರ್ಶಿಗಳಾದ ಪಿಆರ್ ನಾಯ್ಕ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ಟಿ ನಾಯ್ಕ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಗೌರವ ಅಧ್ಯಕ್ಷ ಸುದೀಶ್ ನಾಯ್ಕ್, ತಾಲೂಕು ಅಧ್ಯಕ್ಷ ಎಂಜಿ ನಾಯ್ಕ್, ಮಾಧ್ಯಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಎಲ್ಎಂ ಹೆಗಡೆ, ಮುಖ್ಯಾಧ್ಯಾಪಕ ಜಯಂತ್ ನಾಯ್ಕ್ ಉಪಸ್ಥಿತರಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಎಸ್ಎಚ್ ಗೌಡ ಪ್ರಾಸ್ತಾವಿಕ ಮಾತನಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಗೌರವ ಕಾರ್ಯದರ್ಶಿ ಎಚ್ಎಂ ಮಾರುತಿ ಸ್ವಾಗತಿಸಿದರು. ಗಜಾನನ್ ನಾಯ್ಕ್ ವಂದಿಸಿದರು. ಸುರೇಶ್ ನಾಯ್ಕ್ ನಿರ್ವಹಿಸಿದರು. ವಿಶ್ವ ಜೊತೆಗೆ ವೀರೇಶ್, ನುಡಿಸಿರಿ ನ್ಯೂಸ್ ಹೊನ್ನಾವರ.